ಟೀಚರ್ ಪಾಠ ಮಾಡ್ತಾನೆ. ಏನ್ ಪಾಠ ಮಾಡ್ತಾನೆ? ರಾವು ಕೇತು, ಕೇತು ರಾವು, ಶನಿ ರಾವಿಗೆ ಹೋದ, ಕೇತು ಹೀಗೆ ಬಂದಂತ ಗ್ರಹಣ ಪಾಠ ಮಾಡ್ತಾನೆ. ಮಾಡಿದ ಕೂಡಲೇ ಈ ಸಂಪ್ರದಾಯವಾದಿಗಳು ಗ್ರಹಣದ ದಿವಸ ಮನೆಯಲ್ಲಿರೋ ನೀರ್ನೆಲ್ಲ ಹೊರಗಡೆ ಚೆಲ್ಲಿಸಿಬಿಡ್ತಾರೆ. ಗ್ರಹಣದ ನೀರು ಮನೆಯಲ್ಲಿರೋದನ್ನೆಲ್ಲ ಚೆಲ್ಲಿಸಿಬಿಟ್ಟು ಪುನಃ ನೀರು ಬಿಟ್ಟಿದ್ನ ತುಂಬಿಸ್ಕೋತಾರೆ. ಹಾಗಾದ್ರೆ ಕಾವೇರಿ ನದಿ ಮೇಲೆ ಗ್ರಹಣದ ಛಾಯೆ ಬಿದ್ದಿಲ್ಲೇನೋ? ಹೇಳ್ರಮ್ಮ. ದರ್ಬೆ ಒಳಗೆ ತೋರಿಸ್ಬಿಡ್ತಾನಂತೆ ಮುಕ್ತಿ. ಅದು ತುಪ್ಪಕ್ಕೆ ದರ್ಬೆ ಹಾಕ್ಬಿಡ್ಬೋದು, ಉಪ್ಪಿನಕಾಯಿಗೆ ಹಾಕ್ಬಿಡೋದು, ನೀರು ಚೆಲ್ಬಿಡು. ತುಪ್ಪ ಚೆಲ್ಲು, ಉಪ್ಪಿನಕಾಯಿ ಚೆಲ್ಲು, ಖಾರದ ಪುಡಿ ಚೆಲ್ಲು. ತಮ್ಮ ಪಾಪ ನಿಮ್ಮ ಮನೆ ಒಳಗಡೆ ಏನು ತುಪ್ಪ ಇಲ್ಲ, ಉಪ್ಪಿನಕಾಯಿ ಇಲ್ಲ, ಏನಿಲ್ಲ, ನೀರು ತುಂಬಿಸ್ಕೊಂಡ್ರೆ ಚೆಲ್ಲಿಸಿಬಿಡೋದು ಎದುರಿಸಿಬಿಟ್ಟು. ಇದು ಈ ಜಗತ್ತಿನಲ್ಲಿ ಎಷ್ಟು ಮೋಸ ಆದ ಅಂತ ಹೇಳ್ತೀನಿ ನಾನು. ಅದಕ್ಕೆ ವಿದ್ಯಾರ್ಥಿಗಳೇ ದೇವರು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ, ಪುಸ್ತಕಗಳನ್ನು ಓದಿ. ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾನೆ, ವಿಚಾರಗಳನ್ನು ಮಂಡನೆ ಮಾಡುವ ಶಕ್ತಿಯನ್ನು ಇಟ್ಟುಕೊಳ್ಳಿ. ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ವಿಚಾರಗಳನ್ನು ಕೇಳುವ ಶಕ್ತಿಯನ್ನು ಕೊಡ್ರಿ. ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಇರಿ. ಆದರೆ ನಿಮಗೆ ಈ ಸೃಷ್ಟಿಗೆ ವಿರೋಧವಾಗಿರ್ತಕ್ಕಂಥದ್ದು, ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು, ಜಾತಿಗೆ ವಿರೋಧವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಒಪ್ಪಲಾರದ ಮೂಢನಂಬಿಕೆಗಳ ವಿಚಾರಧಾರೆಗಳು ಬಂದಾಗ ಅದು ನಿಮ್ಮನ್ನು ಒಪ್ಪಿಕೊಳ್ಳದೇ ಇದ್ದರೂ ಸಹ ನೀವು ಒಪ್ಪಿಕೊಳ್ಳುವ ರೀತಿಯಲ್ಲಿ ಬದುಕಬೇಡ್ರಿ. ಅದನ್ನು ಪ್ರತಿಭಟಿಸುವಂತ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಲಕ್ಷಣ ಅನ್ನತಕ್ಕಂಥದನ್ನು ನೀವು ಯಾರು ಮರಿಬೇಕಾಗಿಲ್ಲ. ಮನುಷ್ಯನ ಬದುಕು ಪ್ರತಿಭಟಿಸಲೇಬೇಕು. ನನ್ನ ಭಾಷಣ ಬಹಳ ಜನ ಹುಡುಗರಿಗೆ ಇಡ್ಸಿರಲ್ಲ ಅಂತ ನನಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ನನಗೆ ಗೊತ್ತಿದೆ. ಯಾಕಂತಂದ್ರೆ ನಿಮ್ಗಳ ಮನಸ್ಸು ನನಗೆ ಬಹಳ ಸೂಕ್ಷ್ಮತೆ. ಯಾಕಂತಂದ್ರೆ ನಿಮಗೆ ಭಯ ಇರ್ತದೆ, ನಾನು ದೊಡ್ಡವನಾಗಬೇಕು, ನಾ ಕಾರ್ ಇಟ್ಕೊಳ್ಬೇಕು, ನನಗೆ ಚಲೋ ಎಂಡ್ರು ಬರಬೇಕು, ನನ್ನ ಮನೆಯೊಳಗೆ ಏನು ಕೆಟ್ಟದಾಗಬಾರದು. ಅವ್ರು ಏನ್ ತಮ್ಮ, ಕಾರು ಮುಖ್ಯನೋ ಕಾಲು ಮುಖ್ಯನೋ? ಕಾಲಿದ್ರೆ ಕಾರು, ಕಾಲಿಲ್ಲ ಅಂದ್ರೆ ಕಾರ್ ತಗೊಂಡು ಏನು ಮಾಡ್ತೀಯ? ಟಿವಿ ಮುಖ್ಯನೋ ಕಣ್ಣು ಮುಖ್ಯನೋ? ಟಿವಿ ತಗೊಂಡು ಏನು ಮಾಡೋದು ಕಣ್ಣೇ ಇಲ್ಲದೆ ಇದ್ರೆ? ಕೈ ಚಲೋನೋ ಮೊಬೈಲ್ ಚಲೋನೋ? ಕೈ ನೆಟ್ಟಿಗಿದ್ರೆ ಕಳ್ಸಕ್ ಬರ್ತದ ಐ ಲವ್ ಯು ಅಂತ. ಆ ಕಡೆ ಕೈ ಚೆನ್ನಾಗಿತ್ತಂದ್ರೆ ಐ ಲವ್ ಯು ಟು ಅಂತ ಬರ್ತದದು. ನಡೆಯಲ್ಲ ಅದು. ಎಷ್ಟು ಚೆನ್ನಾಗಿರ್ತದೆ ಜಗತ್ತು. ಅದು ಕೈ ಬಾಳ ಬದ್ರ ಇರ್ಬೇಕು ತಮ್ಮ. ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ರಿ. ಏನು ಮಾಡ್ರಿ? ದಯಮಾಡಿ ಹೇಳ್ತೇನೆ, ಬದುಕೋದು ಹೇಗೆ ಅಂತಂದ್ರೆ ನಿಮ್ಗೆ ಹೇಳಿಕೊಡ್ತೇನೆ. ದಯಮಾಡಿ ಎದುರಬೇಡ್ರಿ. ದೇವ್ರ ಧರ್ಮ ನೋಡ್ರಿ, ನೀವು ಸೇದಬೇಡ್ರಿ, ಕುಡಿಬೇಡ್ರಿ, ಇಸ್ಪೇಟ್ ಆಡಬೇಡ್ರಿ, ವ್ಯಸನಗಳಿಂದ ವಿಮುಕ್ತರಾಗ್ರಿ. ಇದು ಮುಖ್ಯವಾಗಿ ನೀವು ಬಿಡಬೇಕಾಗಿರ್ತಕ್ಕಂಥದ್ದು. ನೀವು ಮುಖ್ಯವಾಗಿ ವ್ಯಸನದಿಂದ ದೂರ ಆಗ್ರಿ. ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ. ಸುಮ್ಮನೆ ನಿಮ್ಗೆ ನಂಬಿಕೆ ಇದ್ರೆ ದೇವ್ರ ಮೇಲೆ ನಂಬಿಕೆ ಇಡ್ರಿ. ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ದೇವ್ರು ಅಂತ ನಮಸ್ಕಾರ ಮಾಡ್ರಿ. ಶಾಲೆಗೆ ಬನ್ರಿ, ಮಾಸ್ಟರ್ ಹೇಳಿದ ಪಾಠನೆಲ್ಲ ಚೆನ್ನಾಗಿ ಕಲೀರಿ. ಚೆನ್ನಾಗಿ ಕಲ್ತ ಮೇಲೆ ದುಡಿರಿ. ದುಡ್ದ ಮೇಲೆ ರೊಕ್ಕ ಬಂದ್ಮೇಲೆ ಮೊಬೈಲ್ ತಗೊಳ್ರಿ, ಕಾರ್ ತಗೊಳ್ರಿ. ವಯಸ್ಸಾದ ಕೂಡಲೇ ಚಲೋ ಒಂದು ಹೆಂಡತಿನ ಮದುವೆ ಮಾಡ್ಕೊಳ್ರಿ. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳ ಹಿಡಿತ್ರಿ. ಮಕ್ಕಳ ಆದ್ಮೇಲೆ ಏನಾಗ್ತಾರ, ಅವ್ರಿಗೊಂದು ಶಿಕ್ಷಣ ಕೊಡ್ರಿ. ಶಿಕ್ಷಣ ಕೊಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು ಅಂದ್ರೆ ಸಿಂಗಾಪುರ್ ಅದು ಇದು ತಿರುಗಾಡ್ರಿ. ಅದು ಇಲ್ಲ ಅಂತಂದ್ರೆ ಚಲೋ ಹೋಟ್ಲಲ್ಲಿ ಊಟ ಮಾಡ್ರಿ. ರಾತ್ರಿ ಬಂದು ಕುಳಿತುಕೊಂಡು ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ತಂದೆ ತಾಯಿಯನ್ನು ಹೊರಗಡೆ ಹಾಕಲಾರದಂತೆ ಅವ್ರಿಗೆ ಇಷ್ಟ ಅನ್ನ ನೀರನ್ನು ಕೊಟ್ಟು ಅವ್ರು ನಮ್ಮನ್ನು ಬದುಕಿಸಿದ್ದಾರೆ ಅನ್ನತಕ್ಕಂಥ ನೈತಿಕತೆಯ ಬದುಕನ್ನು ಇಟ್ಕೊಡ್ರಿ. ರಾತ್ರಿ ಒಂದು ಉದಯ ಮ್ಯೂಸಿನಲ್ಲಿ ಪಿಕ್ಚರ್ ನೋಡಿ ಆರಾಮಾಗಿ ಮಲ್ಕೊಡ್ರಿ. ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಹೋಗ್ರಿ. ಆ ಕಡೆ ಮುಗಿದೋಯ್ತು. ಏನದ ಈ ಜಗತ್ನಾಗ? ಎದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ನನಗೆ ಅರ್ಥನೇ ಆಗೋಲ್ದು. ಈ ಸ್ವಾಮಿ ಹತ್ರ ಹೋದ್ರೆ ನನ್ನ ಉದ್ಧಾರ ಆಗ್ತದ, ಆ ಸ್ವಾಮಿ ಹತ್ರ ಹೋದ್ರೆ ಉದ್ಧಾರ ಆಗ್ತದ. ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವ್ರಿಗೂ ರಜಾ, ರಜಾ ಮುಗಿಸಿ ಬಿಡೋದಕ್ಕೆ. ಎಷ್ಟು ಚೆನ್ನಾಗಿದೆ. ಏನ್ ನಡೆದದ ನೋಡ್ಬೇಕು. ಬೆಳಗ್ಗೆ ಒಬ್ಬೊಬ್ಬ ಹೇಳತ್ತ. ಈಗ ಒಬ್ಬ ಅವ ನರೇಂದ್ರ ಶರ್ಮಾ ಈಗ ಅನ್ನಕತ್ತಾನ, ಈ ವರ್ಷ ಮದುವೆ ಆದ್ರೆ ಮದುವೆ ಅಂತ, 4 ವರ್ಷ ಮದುವೆ ಇಲ್ಲ ಅಂತ ಅಂದಾನ ಇಲ್ಲ. ಯಾರ್ಯಾರು ಕೇಳಿದ್ರಿ ಕೈ ಎತ್ರಿ. ಬೆಳಿಗ್ಗೆ ಎದ್ದು ನೋಡಲ್ ಅವ್ನು ಹುಡುಗ ಕೈ ಎತ್ತ ನೋಡಿ. ಅಲ್ಲ, ಈ 4 ವರ್ಷ ಮದುವೆನೇ ಇಲ್ಲ ಅಂತಂದ್ರೆ ಏನ್ರಿ ಕರ್ಮ? ಆಗ್ಲೇ ಯಾವ್ದೊಂದು ಹುಡುಗ ಮೂಢನಂಬಿಕೆ ಮಾತನಾಡೋಗಿ ಹೇಳ್ದ, ಎಣ್ಣೆ ದೀಪ ಹಚ್ಚಿಬಿಟ್ರೆ ಪ್ರಳಯ ಹೋಗ್ತದಂತ. ಇದು ಒಪ್ಪಂದ ಇರ್ತದ್ರಿ. ಹಳೆ ಎಣ್ಣೆ ಇದ ನೋಡ್ರಿ, ಸತ್ತಾಗ ಬಹಳ ಕಾಯಿ ಬಂದಿರ್ತದ. ಸತ್ತಾಗ ಯಾರ್ದಾರ ಮನೆ ಕಾಯಿ ಬಂದಿರ್ತದಲ್ರಿ, ಆ ಕಾಯಿ ಮಾರಾಟ ಮಾಡೋದ್ರಿ. 500 ಪುನಃ ತಂದು ಕಾಯಿ ಅಂಗಡಿ ಕೊಟ್ಟಿರ್ತಾನ. ಪುನಃ ಅದೇ ಕಾಯಿ ತಗೊಂಡು ಬರೋದು ಹೊಡ್ಯಾಕ. ಅದು ಹೊಡಿಬಾರ್ದು ಅಂತ ಒಂದು ಪದ್ಧತಿ ಮಾಡಿ ಇಟ್ಬಿಡ್ತಾನೆ, ಅವ ಮಾರ್ತಾನವ. ಇವೆಲ್ಲ ಸಮಾಜದಲ್ಲಿ ಬಹಳ ಹೊಲಸುತನದ ಪರಮಾವಧಿ ಇದೆ. ಅದಕ್ಕಾಗಿ ನೀವು ಮುಕ್ತರಾಗಬೇಕು. ನಿಮ್ಮ ಕಣ್ಣುಗಳೆಲ್ಲವೂ ಸ್ವಚ್ಛ ಆಗಬೇಕು, ನಿಮ್ಮ ಕಿವಿಗಳೆಲ್ಲವೂ ಸ್ವಚ್ಛ ಆಗಬೇಕು, ನಿಮ್ಮ ಹೃದಯಗಳೆಲ್ಲವೂ ಸ್ವಚ್ಛ ಆಗಬೇಕು. ನಾವು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ.
ನಿಮ್ಮನ್ನ ಪ್ರೀತಿ ಮಾಡುವುದೇ ದೇವರು, ನಿಮಗೆ ಬದುಕು ಕೊಡುವುದೇ ದೇವರು, ನಿಮ್ಮನ್ನ ಮೋಸ ಮಾಡದಿರುವುದೇ ದೇವರು, ನಿಮ್ಮನ್ನ ನಮ್ಮಂತೆ ಕಾಣುವುದೇ ದೇವರು. ಇದು ದೇವರು. ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನು ಮಾಡೋಣ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡಾನಂತ, ತೊಡೆ ಮ್ಯಾಗ ಒಬ್ಬಳು ಇಟ್ಕೊಂಡಾನಂತ, ಅವಳು ಇಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳು ಇಲ್ದಾಗ ಇವಳ ಜೊತೆ ಡಿವೋಟ್ ಅಂತೆ. ತಗೊಂಡೇನು ಪುರಾಣ ತಗೊಂಡು ಇದನ್ನ ಹೇಳ್ಕೊತಾ ಬಂದ್ರು ನಿಮ್ಮ ನಂಬಿಸಿದ್ರಿ, ಇದನ್ನ ದೇವ್ರು ಅಂತ ನಂಬಿಸಿದ್ರಿ ಈ ಮಂದಿ. ನಮ್ಮಂತ ಸ್ವಾಮಿಗಳು ನಂಬಿಸ್ಬಿಟ್ರು ನಿಮ್ಮನ್ನ. ಅದಕ್ಕೆ ಶರಣರು ಬಂದು ಹೇಳಿದ್ರು, ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ, ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ, ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನು ದಡ್ಡ ಕಾಣಿರೋ, ಅಲ್ಲಿರುವ ಗಣಗಳು ಮೈಗಳ್ಳರು ಕಾಣಿರೋ, ಬೇಡನೆಗೆ ಕೈಲಾಸ ಬಾಡುವುದು ಕಾಯಕ, ಕಾಯಕ ದೀಕ್ಷೆಯನ್ನು ನೀಡು, ನಾಡ ಹಂದರಕ್ಕೆ ಹಬ್ಬಿಸಿವೆ ಕಾಯಕವೇ. ಇಷ್ಟು ಚಿಂತನೆ ಮಾಡ್ರಿ, ಬಹಳ ಚಲೋ ಇರ್ತೀರಿ. ಒಂದು 100 ರೂಪಾಯಿ ಇಟ್ರೆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಯೋಚನೆ ಮಾಡ್ತೀರಿ. ಹಾಗೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮಗೆ ಜ್ಞಾನ ಸಿಕ್ಕಿದ್ರೆ ಅಂದ್ರೆ ಮಾತ್ರ ನಮಸ್ಕಾರ, ಇಲ್ಲಾಂದ್ರೆ ಶರಣಾರ್ಥಿ ಅಂತ ಹೇಳೋದು, ಸುಮ್ಮನೆ ಬಾತ ಬಿಟ್ಕೊಂಡು ಹೋಗೋದು. ಈ ಸ್ವಾಮಿ ದೊಡ್ಡ, ಆ ಸ್ವಾಮಿ ದೊಡ್ಡ, ಅವ ಪವಾಡ ಮಾಡ್ತಾನೆ, ಇವನು ಪವಾಡ ಮಾಡ್ತಾನೆ, ನಿತ್ಯಾನಂದರನ್ನು ತಂದು ಪರೀಕ್ಷೆ ಮಾಡೋ ಪರಿಸ್ಥಿತಿ ಬಂದಂಗ ಬಂದ್ಬಿಡ್ಬಹುದು ಅನ್ನತಕ್ಕಂಥ ತಿಳ್ಕೊಳ್ಬೇಕಾಗ್ತದ. ನಾನಂತೂ ಸ್ವಾಮೀಜಿ ಅಲ್ಲ. ನಾನು, ನೀವು ಅನ್ಬೋದು ಯಾಕ್ರಿ ಸ್ವಾಮೀಜಿ ಅಲ್ಲ ಅಂತೀರಿ, ಮತ್ತೆ ಕಾವಿ ಬಟ್ಟೆ ಹಾಕಿದವರು ಸ್ವಾಮಿಗಳಲ್ಲ. ಜೈನ ಮುನಿಗಳಿಗೆ ಬಟ್ಟೆ ಇಲ್ಲ. ಕಾವಿ ಸ್ವಾಮೀಜಿಯ ಸಂಕೇತವಲ್ಲ. ಮೋಸ ಮಾಡದೆ ಸಮಾಜವನ್ನು ತಿದ್ದುವ ಕೆಲಸ ಯಾರು ಮಾಡಿದ್ರು ಅವರೆಲ್ಲರೂ ಸ್ವಾಮಿಗಳೇ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ. ತೀರ್ಮಾನಕ್ಕೆ ಬರಬೇಕು. ಈ ತರದ ವಿಚಾರಗಳಿಗೆ ಬಂದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಸಮಾಜ. ಇಲ್ಲಾಂದ್ರೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಹಿಂಸಿಸ್ತಾ ಇರ್ತಾರೆ. ದಯಮಾಡಿ ನಿಮ್ಮ ಹಕ್ಕು, ನಿಮ್ಮ ಬದುಕಲಿಕ್ಕೆ ತಾಕತ್ತಿದೆ. ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, IAS ಆಗ್ರಿ, IPS ಆಗ್ರಿ, MBA ಓದ್ರಿ, ನರ್ಸಿಂಗ್ ಸ್ಕೂಲ್ ಕಡೆಗೆ ಹೋಗ್ರಿ. ಒಳ್ಳೊಳ್ಳೆ ನರ್ಸಿಂಗ್ ಇದೆ, BSc B.Ed ನರ್ಸಿಂಗ್ ಇದೆ, MNC ನರ್ಸಿಂಗ್ ಮಾಡ್ರಿ, ಪ್ಯಾರಾಮೆಡಿಕಲ್ ಕೆಲಸಗಳಿದೆ, ITN ಓದ್ಕೊಳ್ರಿ, ಡಿಪ್ಲೊಮಾಗಳನ್ನು ಓದ್ಕೊಳ್ಳಿ. ಸರ್ಕಾರ ಕೊಡುವ ಸವಲತ್ತುಗಳನ್ನ ಚೆನ್ನಾಗಿ ಬಳಸ್ಕೊಳ್ರಿ. ಅದು ನಿಮ್ಮ ಹಕ್ಕುದರ ಜೊತೆಗೆ ನಿಮ್ಮ ಬದುಕಿಗೆ ಕೊಟ್ಟಿರ್ತಕ್ಕಂಥ ಹಣ ಅನ್ನತಕ್ಕಂಥ ತಿಳುವಳಿಕೆಯೂ ನಿಮಗೆ ಬರಬೇಕು ಅನ್ನೋದನ್ನ ನೀವು ಕೆಳವರ್ಗದ ಸಮುದಾಯದವರು ಮರಿಬಾರದು. ನಿಮ್ಮ ಹಕ್ಕಿನ ಜೊತೆಗೆ ನಿಮ್ಮ ಬದುಕು. ಇವತ್ತು ಬಹಳ ಸರ್ಕಾರ ಸವಲತ್ತು ಕೊಟ್ಟಿದೆ. ಹಾಸ್ಟೆಲ್ ನಿಮ್ಮದು, ಹಕ್ಕು ಯಾರ್ದು? ಹಾಸ್ಟೆಲ್ ನಿಮ್ಮದು. ನಿಮ್ಮ ಹಾಸ್ಟೆಲ್ ನೀವು ಕೆಡಿಸಿಟ್ಟು ಹೋಗಬಾರದು. ಮುಂದೆ ಬರುವಂತ ನಿನ್ನ ತಮ್ಮನಿಗೆ ಹಾಸ್ಟೆಲ್ ಬೇಕಾಗ್ತದೆ, ನಿನ್ನ ತಮ್ಮನಿಗೆ ಅಲ್ಲಿ ಬೆಡ್ ಬೇಕಾಗ್ತದೆ, ನಿನ್ನ ತಮ್ಮನಿಗೆ ಟಾಯ್ಲೆಟ್ ಬೇಕಾಗ್ತದೆ, ನಿನ್ನ ಅಕ್ಕನ ಮಗನಿಗೆಲ್ಲ ಜಾಗ ಬೇಕಾಗ್ತದೆ. ಹಾಸ್ಟೆಲ್ ಅನ್ನು ಸ್ವಚ್ಛ ಇಟ್ಟುಕೊಳ್ಳೋದು, ಸರ್ಕಾರ ಕೊಡುವ ಸವಲತ್ತುಗಳನ್ನು ಚೆನ್ನಾಗಿ ಬಳಸ್ಕೊಳ್ಳೋದು, ನಿಮಗೆ ಬರ್ತಕ್ಕಂತಹ ಆ ಒಂದು ಏನಿದೆ ತಿಂಗಳ ಏನು ಬರುತ್ತೆ ಆ ಹಣಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದು, ವಾರ್ಡನ್ಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬದುಕೋದು. ನೀವು ಹೆಚ್ಚು ನಿಮಗೆ ಒಂದು ಮಾತನ್ನು ಹೇಳ್ತಾನೆ. ನಾನು ಮೊನ್ನೆ ಒಂದು ಕೇಳಿದೆ, ಗಣಪತಿ ದೇವರು ಅಂತಂದ್ರು ನನಗೆ ಯಾರು, ಹೆಂಗ್ರಿ ಅವ ಗಣಪತಿ ದೇವರು ಅಂತ ನಾ ಕೇಳಿದೆ. ಹೆಂಗ್ರಿ ದೇವ್ರು? ಅವನ್ ಗಣಪತಿ ದೇವ್ರಿ. ಗಣಪತಿ ದೇವ್ರಂತೆ ಹುಬ್ಬಳ್ಳಿ ಒಳಗಡೆ ಗಣಪತಿಯನ್ನು ಬಿಡುವಾಗ ಫಿಲಂ ರೆಕಾರ್ಡ್ ಹಾಕಿ 10,000 ಕೋಟಿ ರೂಪಾಯಿ ಕುಡಿದು ಬಿಟ್ರೆ ದೇವ್ರೇನ್ರಿ? ಯಾವನ್ರಿ ಅವನ್ ಗಣಪತಿ ದೇವ್ರು ಅಂದವ? ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ? ಇದು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂತ ಸೈಂಟಿಫಿಕ್ ಇರ್ಬೋದ್ರಿ. ಮೊದಲನೇ ದೇವ್ರು ಜೋಡಿಸ್ತಾನ. ಏನು ಬೇಡ, ನಮ್ಮ ಹೆಣ್ಮಕ್ಳು ಗಣಪತಿ ದೇವ್ರ ಅಂತಾರ. ಆ ತರದ ಒಂದು ಮಗು ಹುಟ್ಟುಬಿಟ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತೀರಿ? ತುಟಿ ಸೀಳಿದ್ರೆ ಒಪ್ಕೊಳ್ಳಲ್ಲ ಮಕ್ಕಳನ್ನ. ದೇವ್ರನ್ನ ಹಿಂಗಲ್ಲ. ದೇವ್ರನ್ನ ಇವ ಯಾವುದು ದೇವ್ರು ಅಂತ ನಂಬಬಾರದು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಷಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಮಾಡ್ಕೊಳ್ಳೋದು ಈ ರೀತಿಯಲ್ಲಿ ಬರೋದು. ಯಾರಿಗೂ ಕೈ ತೋರಿಸ್ಬೇಡ್ರಿ ನನ್ನ ಭವಿಷ್ಯ ಹೆಂಗಿದೆ ಅಂತ. ಒಬ್ಬ ಕೈ ತೋರ್ಸಕ್ ಹೋಗಿದ್ನಂತೆ. ಇದನ್ನ ಹೇಳಿ ಮುಗಿಸ್ಬಿಡ್ತೇನೆ ನನ್ನ ಮಾತನ್ನ. ಒಬ್ಬ ಹುಡುಗ ಪಂಚಾಂಗ ಹೇಳೋನ ಹತ್ರ ಕೈ ತೋರ್ಸಕ್ ಹೋಗಿದ್ನಂತೆ. ಅವ ಪಂಚಾಂಗ ಹೇಳೋನು ಕೌಡೆ ಬಿಡೋನಂತೆ. 6-3 ರಾವು ಕೇತುಗೋದ. ಮೊನ್ನೆ ಯಾರು ಹೇಳಕತ್ತಿದ್ರು, ಏನ್ರಿ ಮಾಮು ಚಂದ್ರ ನೌಕೆಗೆ ಹೋಗ್ಬಿಡ್ತು, ನಮ್ಮ ದೇಶ ಉದ್ಧಾರ ಆಯ್ತು ಅಂದ್ರು. ನಾನಂದೆ, ಚಂದ್ರ ನೌಕೆಗೆ ಮಾಮು ಹೋದ್ರೆ ದೇಶ ಉದ್ಧಾರ ಆಗಿಲ್ಲ ತಮ್ಮ, ನಮ್ಮ ಹೆಣ್ಮಗಳು ತಮಗೆ ತಗೊಂಡು ರೋಡಲ್ಲಿ ಕೂರ್ಲಿಲ್ಲ ಅಂದಾಗ ನಮ್ಮ ದೇಶ ಉದ್ಧಾರ ಆಯ್ತು ಅಂತ ತಿಳ್ಕೊಬೇಕಾಗ್ತದ ಅಂತಂದೆ ನಾನು. ಮಾಮ್ ಚಂದ್ರಲೋಕಕ್ಕೆ ಹೋದ್ರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ಇಂಟರ್ನೆಟ್ ಉದ್ಧಾರ ಆಗ್ಬೋದು, ವಿಜ್ಞಾನ ಉದ್ಧಾರ ಆಗ್ಬೋದು, ಸೈಂಟಿಫಿಕ್ ಉದ್ಧಾರ ಆಗ್ಬೋದು. ನಮ್ಮ ಹೆಣ್ಮಕ್ಳು ಶೌಚಾಲಯಕ್ಕೆ ಹೊರಗೆ ಕೂರ್ಲಾರ್ದ ಗೌರವದಿಂದ ಬದುಕಿದ್ರೆ ದೇಶ ಭಾರತ ದೇಶ ಅನ್ನತಕ್ಕಂಥ ತಿಳಿದುಕೊಳ್ಬೇಕಾಗ್ತದೆ. ಇವತ್ತು ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು ನಾವೆಲ್ಲರೂ ಸಹ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಧಾರ್ಮಿಕ ವಿಚಾರದ ತಳಹದಿಯ ಮೇಲೆ ಈ ದೇಶವನ್ನು ಕಟ್ಟುತ್ತೀನಿ ಅಂತ ಹೊರಟಿರ್ತಕ್ಕಂಥ ವಿಚಾರವಾದಿಗಳಿಗೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ತರದಲ್ಲಿ ಜನಗಳನ್ನ ನೀವು ಏರಿಸಬೇಡ್ರಿ, ವಿಚಾರ ಮಾಡಲಿಕ್ಕೆ ಬದುಕಲಿಕ್ಕೆ ಅವಕಾಶ ಕೊಡ್ರಿ. ಹಾಗೆ ಹುಡುಗ ಬಂದು ಪಂಚಾಂಗ ಕೇಳೋನ ಹತ್ರ ಬಂದಿದ್ನಂತೆ.
ಇದು ಲಾಸ್ಟ್ ಕತೆ, ನೀವು ಹುಡುಗರು ಕೇಳಬೇಕೆಲ್ಲರೂ. ಕೂತ್ಕೊಂಡು ಕೇಳದ್ನಂತೆ, ಕೌಡೆ ಬಿಡೋದಂತೆ, ರಾವು ಕೇತು, ಕೇತು ಶನಿ, ಶನಿ ರಾವ್ಗೆ ಹೋದ, ಅದು ಇದಕ್ಕೆ ಬಂದ ಅಂತ. ಅವ್ನು ಕೇಳದ್ನಂತೆ, ಏನ್ ನಿನ್ ಸಂಕಲ್ಪ? ಇಲ್ಲ, ನಾನೊಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೀನಿ, ಆ ಸಂಕಲ್ಪ ಸಿದ್ಧಿ ಆಗುತ್ತೋ ಇಲ್ವೋ ಹೇಳ್ರಿ ಅನ್ನಂತೆ ಹುಡುಗ. ಯಾರಿಗೆ? ಜ್ಯೋತಿಷ್ನಿಗೆ. ಆ ಜ್ಯೋತಿಷ್ ಹೇಳದ್ನಂತೆ, ಇನ್ನು ಏನ್ ಸಂಕಲ್ಪ ಇಟ್ಕೊಂಡು ಬಂದಿದ್ಯಾ ಅದು ಸಿದ್ಧಿ ಆಗ್ತದ. 5 ರೂಪಾಯಿ ಎಲೆ ಅಡಿಕೆಗೆ ಇಡು, ಇಲ್ಲ 500 ಒಂದಿಡು, ಇಲ್ಲ 1000 ರೂಪಾಯಿ ಇಡು. ಮೊನ್ನೆ ನಾನು ಮೈಸೂರಿಂದ ಬೆಂಗಳೂರಿಗೆ ಬರುವಾಗ ಶ್ರೀರಂಗಪಟ್ಟಣದ ಹತ್ರ ನಿಂತಿದ್ದೆ. ಈ ಪಿತೃಪಕ್ಷ ಮಾಸದಲ್ಲಿ ಸುಮ್ಮನೆ ನಾನು ಆ ಕಾವೇರಿ ನದಿ ದಡದ ಹತ್ರ ಹೋಗಿ ನಿಂತಿದ್ದೆ. ಒಂದು 10 ಜನ ಉತ್ತಮರು ಕುಳಿತುಕೊಂಡು ಪಿಂಡ ಬಿಡೋರ ಹತ್ರ 2 ನಿಮಿಷ ಒಂದು ಮಂತ್ರ ಹೇಳಿ 1,1,000 ರೂಪಾಯಿ ದಿವಸಕ್ಕೆ 40,000 ರೂಪಾಯಿ ಸಂಬಳ ಮಾಡ್ತಾರೆ, ಕಳಿಸ್ತಾರೆ. ನಿಮ್ಮ ಅಪ್ಪನ ಕೈಲಾಸಕ್ಕೆ ಕಳಿಸ್ತೇನೆ. ಓದವರು ವರದಿ ತರಲಿಲ್ಲ, ಹೇಗಿದ್ದೀನಿ ಅಂತ ಹೇಳಿಲ್ಲ. ಸತ್ತವರಿಗೆ ಪಿಂಡ ಇಡ್ತೀವಿ, ಸತ್ತವರಿಗೆ ಪಿಂಡ ಇಡೋದಲ್ಲ, ಇರುವಾಗಲೇ ತಂದೆ ತಾಯಿನ ಪ್ರೇಮದಿಂದ ನೋಡಿಕೊಂಡು ಅವರ ಮನಸ್ಸಿಗೆ ನೋವಾಗದಂತೆ ಬದುಕಿಸಿ ಬಿಟ್ರೆ ಇದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮಗೆಲ್ಲರಿಗೆ ಬರಬೇಕಾಗಿರ್ತದೆ. ಸತ್ತ ಮೇಲೆ ಪಿಂಡ ಹಿಡಿದು ಯಾರು ತಗೊಂಡು ಏನು ಮಾಡ್ತಾರೆ? 40,000 ರೂಪಾಯಿ ದುಡಿತಾ ಇದ್ದಾಮ ದಿವಸಕ್ಕೆ 5 ನಿಮಿಷ, 2 ಮಂತ್ರ ಹೇಳೋದು 1,000, 2 ಮಂತ್ರ ಹೇಳೋದು 1,000 ಹೊಡೆಯೋದು. ಹಂಗೆ ಆ ಹುಡುಗ ಬಂದು ಕೈ ಕೇಳ್ದ, ನಾನೊಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೀನಿ, ಅದು ಸಿದ್ಧಿ ಆಗುತ್ತೋ ಇಲ್ಲೋ ಅಂತ. ಅವ ಅಂದ, ಕೌಡೆ ಬಿಡು ಅಂದ. 4, 8, 8, 4 ಒಂದು ಗಿಣಿ ಇಟ್ಕೊಂಡಿರ್ತಾನ್ರಿ. ಗಿಣಿ ಶಾಸ್ತ್ರ ಹೇಳೋರು ಗೋಕಾಕ್ ಸಂತೆ ಒಳಗ ಬಂದಿರ್ತಾರಲ್ಲ, ನೀವು ಹೋಗಿ ಕುಂತಿರ್ತೀರಿ. ಆ ಗಿಣಿನ ಕರಿತಾನೆ, ರಾಮ್ 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 ಅಂತ, ಅದು ಕೊಯ್ ಕೊಯ್ ಅಂತ ಬರ್ತದ. ಅದು ಬಂದು ನಿಮ್ಮ ಭವಿಷ್ಯ ಹೇಳ್ತದೆ. ಯಾವುದು? ಗಿಳಿ. ಏನ ಇಲಿ ಭವಿಷ್ಯ ಹೇಳ್ತದ. ಇಲಿ ನೋಡಿರೇನ ಇಲಿ ಭವಿಷ್ಯ? ಇಲಿ ಭವಿಷ್ಯ ಹೇಳ್ತದೆ. ಗಿಳಿ ಎಲ್ಲರ ಭವಿಷ್ಯ ಹೇಳ್ತದ. ಆದ್ರೆ ಗಿಳಿ ಗೊತ್ತಿಲ್ಲ ಯಾವಾಗ ಬೆಕ್ಕು ಬಂದು ನನ್ನನ್ನು ತಿಂತದ ಅಂತ ತಿಳಿತಿಲ್ಲ. ಬಸವಣ್ಣ ಕೇಳ್ತಾನೆ, ಗಿಳಿ ಬಲ್ಲುದೆ ಬೆಕ್ಕು ಬರುವ ನಿಲ್ವನು? ಗಿಳಿಗೆ ಗೊತ್ತಿಲ್ಲ ಬೆಕ್ಕೆ ಯಾವಾಗ ಬರ್ತದೆ ಅಂತ. ಆದ್ರೆ ಗಿಳಿ ಹೇಳ್ತದ, ಶಾಸ್ತ್ರ ಹೇಳ್ತು. ಅವನು ಹೇಳ್ದ, ತೆಗೆದುಕೊಳ್ಳಿ, ರುಂಡಮಾಲಿನಿ ಬಂದವಳು ನೋಡು. ಏನ್ ಸಿದ್ದಪ್ಪ, ನೀನ್ ಸಂಕಲ್ಪ ಇಟ್ಕೊಂಡು ಬಂದಿದಿ, ಆ ಸಂಕಲ್ಪ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾನವ. ಯಾರು? ಪಂಚಾಂಗ. ನಿನ್ನ ಸಂಕಲ್ಪ ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗುತ್ತೆ. ಕೇಳಕ್ ಬಂದವನ್ ತಲೆ ತಿರುಗಲ್ಲೇ ಬೀಳ್ತಾನ. ಯಾಕ? ಮದುವೆ ಆಗಿ 2 ವರ್ಷ ಆಗಿರ್ತದೆ, ಮಕ್ಕಳಾಗಿರೋದಿಲ್ಲ, ನಿನ್ನ ಸ್ನೇಹಿತನಿಂದ ಸಿದ್ಧಿ ಆಗ್ತದೆ ಅಂತ ಹೇಳ್ತಾನವ. ಜಗತ್ತಿನಲ್ಲಿ ಇಷ್ಟು ಮೋಸಗಾರರು, ಈ ಜಗತ್ತಿನಲ್ಲಿ ಇಷ್ಟು ಅನ್ಯಾಯ ಮಾಡೋರು ಯಾರಿಗೂ ಕೈ ತೋರಿಸ್ಬೇಡ್ರಿ. ಪ್ರೀತಿಯಿಂದ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಡ್ರಿ. ಮನೆ ಒಳಗಡೆ ಈ ದೇವತೆಗಳ ಫೋಟೋಕ್ಕಿಂತ ಆ ಬುದ್ಧನ, ಬಸವನ, ಅಂಬೇಡ್ಕರ್ ಇಂಥವ್ರ ಫೋಟೋ ಇಟ್ಕೊಡ್ರಿ. ಅವ್ರ 4 ಮಾತುಗಳು ನಿಮಗೆ ಅರಿವು ಬರ್ತದೆ. ಮನೆಯನ್ನು ಸ್ವಚ್ಛ ಇಟ್ಕೊಡ್ರಿ. ಒಳ್ಳೆ ಸಂಗೀತ ಕೇಳ್ರಿ, ಒಳ್ಳೆ ಶಿಕ್ಷಣವನ್ನ ಪಡೀರಿ, ಒಳ್ಳೆ ಬಟ್ಟೆ ಹಾಕ್ರಿ, ವುಡ್ಲ್ಯಾಂಡ್ ಶೂ ಹಾಕ್ರಿ, ಕಾರ್ಡ್ರೆ ಪ್ಯಾಂಟ್ ಹಾಕ್ರಿ, ಕಾಕ್ರೆಡ್ ಟೀ ಶರ್ಟ್ ಹಾಕ್ರಿ. ಕೈಯಾಗ ಸಿಗರೇಟ್ ಹಿಡಿಬೇಡ್ರಿ, ಬದುಕು ಬಹಳ ಚಲೋ ಇರ್ತದೆ. ಅದಕ್ಕಿಂತ ದೊಡ್ಡದೇನ? ದರ್ಶನಿಂಗ್ ನಾಕೌಟ್ ಬಿಯರ್ ಇಟ್ಕೊಂಡು ವೇರ್ ಆರ್ ಯು ಲೈಫ್ ಇಸ್ ಕಾಲಿಂಗ್, ವೇರ್ ಆರ್ ಯು ಲೈಫ್ ಇಸ್ ಕಾಲಿಂಗ್. ನಾನು ಎಲ್ಲರಿಗೂ ಮೆಸೇಜ್ ಮಾಡಿದೆ, ವೇರ್ ಆರ್ ಯು ಲೈಫ್ ಇಸ್ ಕಾಲಿಂಗ್, ಐ ಆಮ್ ಇನ್ ಬಾತ್ರೂಮ್, ಐ ಆಮ್ ಇನ್ ಕೋರ್ಟ್ ಅಂದ. ವೇರ್ ಆರ್ ಯು ಲೈಫ್ ಇಸ್ ಕಾಲಿಂಗ್. ಲೈಫ್ ನಿಮ್ಮನ್ನ ಕರೀತಾ ಇದೆ. ಲೈಫ್ ಇಷ್ಟೇನೆ ಅಂತ ಉಪೇಂದ್ರಂದಲ್ಲ, ಮನೋಮೂರ್ತಿದಲ್ಲ, ಯಾರ್ದು ಅಲ್ಲ. ಲೈಫು ನಮ್ಮದೇ ಅದ, ಬೇರೆಯವ್ರದಿಲ್ಲ. ಐ ಆಮ್ ನೆವರ್ ಬಾರನ್, ಐ ಆಮ್ ನೆವರ್ ಡೆತ್, ಓನ್ಲಿ ವಿಸಿಟೆಡ್ ಇನ್ ಇರ್ತ್. ಬಹಳ ಚೆನ್ನಾಗಿ ಬದುಕ್ರಿ, ಬಹಳ ಚೆನ್ನಾಗಿ ಚಿಂತನೆ ಮಾಡ್ರಿ. ಇನ್ನೂ ಅನೇಕ ಚಿಂತನೆಗಳಿದೆ. ಭಾಷಣ ಮಾಡ್ತಾ ಹೋದ್ರೆ ಬಹಳ ಒತ್ತಾಗ್ತದೆ. ನಮಗೊಂದು ಇತಿಮಿತಿ ಇರ್ತದೆ. ನಾವು ಮನುಷ್ಯರು ಅಂತ ನಿಮ್ಗೆ ಹೇಳದ್ನಲ್ಲ. ಹಾಗಾಗಿ ನೀವು ಕೇಳ್ಬೋದು, ಏನ್ರಿ ಕಾವಿ ಬಟ್ಟೆ ಹಾಕಿದ್ರಲ್ಲ ಅಂತ. ಕಾವಿ ಬಟ್ಟೆ ಎದಕ್ಕೆ ಹಾಕಿದೀವಿ ಅಂದ್ರೆ ಇದೊಂದು ಯೂನಿಫಾರ್ಮ್. ಈ ಯೂನಿಫಾರ್ಮ್ ಹಾಕೊಂಡೇ ಧರ್ಮ ಮೋಸ ಆಗಿರೋದ್ರಿಂದ ಈ ಯೂನಿಫಾರ್ಮ್ ಹಾಕೊಂಡೇ ಧರ್ಮ ಈಗಲ್ಲ ಅಂತ ಹೇಳೋದಕ್ಕೋಸ್ಕರ ಹಾಕಿದ್ದೀರಿ ಅನ್ನತಕ್ಕಂಥ ಮಾತಾಡ ಮತ್ತೊಮ್ಮೆ ನಿಮಗೆ ಎಚ್ಚರದಲ್ಲಿ ಈ ವಿಚಾರವನ್ನು ಚಿಂತನೆ ಪಡಿಸ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಸ್ನೇಹದಿಂದ ಬದುಕೋಣ, ಪ್ರೀತಿಯಿಂದ ಬದುಕೋಣ. ಸತೀಶ್ ಅವರು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದ ಕಡೆಗೆ ನಿಮಗೆ ಗಮನ ಇರಲಿ. ನನ್ನ ಫೋಟೋ ಹೊಡ್ಕೊಂಡು ಯಾರು ಫೋಟೋ ಹಾಕೊಂಡು ಸ್ಕ್ರೀನ್ ಪ್ಯಾನಲ್ಗೆ ಹಾಕೋಬೇಡ್ರಿ. ನಿಮ್ಮ ಫೋಟೋ ಹಾಕೊಂಡೇ ನೀವು ನೋಡ್ಕೊಂಡು ಪ್ರೀತಿ ಮಾಡೋದನ್ನ ಕಲೀರಿ ಅನ್ನತಕ್ಕಂಥದ್ದು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ನಿಮ್ಮ ಫೋಟೋ ಹಾಕೊಂಡೆ ರಾತ್ರಿ ಟಾಯ್ಲೆಟ್ ಬಾತ್ರೂಮ್ಗೆ ಹೋದ್ರು ಹಿಂಗ್ ತಲೆ ಬಾಚ್ಕೊಂಡು ಐ ಆಮ್ ವೆರಿ ಹ್ಯಾಪಿ ಅನ್ಕೊಂಡೆ ಮಲಗೋದನ್ನ ಕಲೀರಿ ಅಂತಕ್ಕಂಥ. ನಿಮ್ಮನ್ನ ನೀವು ಪ್ರೀತಿ ಮಾಡೋದನ್ನ ಕಲೀರಿ. ನಿಮ್ಮನ್ನ ಯಾರು ಪ್ರೀತಿ ಮಾಡುವುದಿಲ್ಲ ಈ ಜಗತ್ತಿನಲ್ಲಿ. ನಮ್ಮನ್ನ ನಾವೇ ಪ್ರೀತಿ ಮಾಡಬೇಕು. ನಮ್ಮನ್ನ ಯಾರು ಇಲ್ಲಿ ಪ್ರೀತಿ ಮಾಡೋದಿಲ್ಲ. ನಮ್ಮನ್ನ ನಾವೇ ಪ್ರೀತಿ ಮಾಡಿ ಬದುಕಬೇಕು. ಅದಕ್ಕಾಗಿ ಕಲ್ಯಾಣ ಕುಮಾರ್ ಹೇಳ್ತಾನೆ, ಇಲ್ಲಿ ಯಾರು ಬರುವರೋ, ಯಾರ ದಾರಿ ಕಾವುದೋ, ಪ್ರೀತಿಯಿಂದ ಕರೆಯುವ ಕೊರಳ ಇನ್ನೂ ಕೇಳದು, ಯಾರು ಇಲ್ಲ ಸರೆ, ತಾವೇ ನಮ್ಮ ದೇವರೇ, ಇಂದು ನಾಳೆಯ ಸೇರಿತು
ಮಲಗೋ ವೇಳೆಯಾಯಿತು. ಸುಮ್ಮನೆ ಹೋಗ್ತಾ ಇರ್ತೀವಿ, ನಮ್ಮ ಜೊತೆಲಿ ಯಾರು ಇಲ್ಲ. ಸ್ವಲ್ಪ ದಿವಸ ಹೆಂಡತಿರ್ತಾಳೆ, ಹೋಗ್ತಾಳೆ. ಹುಟ್ಟಿದ ಮಕ್ಕಳು 18-20 ವರ್ಷ ಇರ್ತಾರೆ. ಅವು ಯಾವ್ದಾರು ಒಂದು ಗೂಡು ಕಟ್ಕೊಂಡು ಅವು ಹಾರ್ತವ. ಈ ಕಡೆ ಅದು ಹೋಗ್ತದ, ಇದು ಈ ಕಡೆ ಹೋಗ್ತೀಯ. ನೀನು ವಯಸ್ಸಾದಾಗ ಒಬ್ಬನೇ ನಿಂತಾಗ ನಿನಗೆ ಆನಂದದ ಬದುಕಿರಬೇಕು. ಆನಂದದ ಬದುಕಿದ್ದಂದ್ರೆ ವೈಚಾರಿಕತೆ ಚಿಂತನೆ ಇತ್ತು ಅಂದ್ರೆ ಆನಂದದ ಬದುಕಿರ್ತದೆ. ಕರ್ಮವಾದದ ತಳಹದಿ ಮೇಲೆ ಬದುಕಿದ್ರೆ ನಮ್ಮ ಬದುಕು ನಾಶವಾಗ್ತದೆ. ಆ ರೀತಿಯಲ್ಲಿ ನಿಮ್ಮ ಬದುಕನ್ನು ಸ್ಥಾಪಿಸಿಕೊಡ್ರಿ, ಬದುಕ್ರಿ, ಆನಂದವಾಗಿರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ.